ನಮಸ್ಕಾರ ವೀಕ್ಷಕರೇ. ವಾಸ್ತು ಪ್ರಕಾರ ಮನೆಯ ನಿರ್ಮಾಣದ ಪೂರ್ವದಲ್ಲಿ ಅನುಸರಿಸಬೇಕಾದ ಕೆಲವು ವಾಸ್ತು ಟಿಪ್ಸ್ಗಳು ಹೀಗೆ ಇವೆ. ನೀವು ನಿರ್ಮಿಸುವ ಮನೆಯ ನಕ್ಷೆಯನ್ನು ವಾಸ್ತುವಿನ ಪ್ರಕಾರ ಸಿದ್ಧಪಡಿಸಿಕೊಂಡು ವಾಸ್ತು ದಿಕ್ಕಿನಂತೆ ದಕ್ಷಿಣ ಪಶ್ಚಿಮ ಮೂಲೆಯಿಂದ ನಿರ್ಮಾಣವನ್ನು ಪ್ರಾರಂಭಿಸಿ ಉತ್ತರಕ್ಕೆ ಸಾಗಬೇಕು. ಇಲ್ಲಿ ಮುಖ್ಯದ್ವಾರ, ದೇವರ ಕೋಣೆ, ಅಡುಗೆ ಮನೆ, ಶೌಚಾಲಯ, ಮಲಗುವ ಕೋಣೆ, ಮಕ್ಕಳ ಕೋಣೆಗಳ ಸ್ಥಳ ಮತ್ತು ದಿಕ್ಕನ್ನು ನಿರ್ಧರಿಸುವುದು ತುಂಬ ಅವಶ್ಯ. ವಾಸ್ತುವಿನಲ್ಲಿ ಮುಖ್ಯದ್ವಾರವನ್ನು ಶಕ್ತಿ ಮತ್ತು ಸಮೃದ್ಧಿಯ ಸಂಕೇತವೆಂದೇ ಹೇಳಬಹುದು. ಅಲ್ಲದೆ ಮನೆಯ ಮುಖ್ಯದ್ವಾರವನ್ನು ವಾಸ್ತುಶಾಸ್ತ್ರದಲ್ಲಿ ಅತ್ಯಂತ ಮಹತ್ವದ ಅಂಶವೆಂದು ಪರಿಗಣಿಸಲಾಗುತ್ತದೆ. ಧನಾತ್ಮಕ ಶಕ್ತಿಯು ಮುಖ್ಯದ್ವಾರದ ಮೂಲಕ ಹರಿವು ಇರುವುದರಿಂದ ಮುಖ್ಯದ್ವಾರವನ್ನು ಶ್ರೇಷ್ಠತೆಗೆ ಪರಿಗಣಿಸಲಾಗುವುದು. ಮುಖ್ಯದ್ವಾರವನ್ನು ಸರಿಯಾದ ದಿಕ್ಕು, ಸಾಂಪ್ರದಾಯಿಕ ವಿನ್ಯಾಸಗಳೊಂದಿಗೆ ಸ್ವಚ್ಛತೆಯನ್ನು ಪಾಲಿಸಬೇಕು. ಇಲ್ಲಿ ಮುಖ್ಯದ್ವಾರವು ಉತ್ತರ, ಪೂರ್ವ ಅಥವಾ ಈಶಾನ್ಯ ದಿಕ್ಕಿನಲ್ಲಿ ಇರಬೇಕು. ಇನ್ನು ಮನೆಯ ದೇವರ ಕೋಣೆ ವಾಸ್ತುಶಾಸ್ತ್ರದ ಪ್ರಕಾರ ಸರಿಯಾಗಿ ಇದ್ದರೆ ಮನೆಯಲ್ಲಿ ಶಾಂತಿ, ಆರೋಗ್ಯ ಮತ್ತು ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ವಾಸ್ತು ಪ್ರಕಾರ ದೇವರ ಕೋಣೆ ಪೂರ್ವ ದಿಕ್ಕಿನಲ್ಲಿ ಅಥವಾ ಈಶಾನ್ಯದಲ್ಲಿ ಇರಬೇಕು. ದೇವರ ವಿಗ್ರಹಗಳನ್ನು ಪೂರ್ವ ಅಥವಾ ಉತ್ತರಕ್ಕೆ ಮುಖ ಮಾಡಿ ಇಡಬೇಕು. ವಿಗ್ರಹಗಳನ್ನು ಪೂಜೆ ಮಾಡುವಾಗ ಪೂರ್ವ ಅಥವಾ ಉತ್ತರ ಮುಖವಾಗಿ ಕುಳಿತುಕೊಳ್ಳಬೇಕು. ಇಲ್ಲಿ ದೇವರ ಮೂರ್ತಿಗಳು ಪಶ್ಚಿಮ ಅಥವಾ ದಕ್ಷಿಣ ಮುಖವಾಗಿ ಇರಬೇಕು.